ಟ್ರಾಫಿಕ್ ಜಂಜಾಟ ಇರೋದಿಲ್ಲ, ಧೂಳು ರಸ್ತೆ ಗುಂಡಿ ಅನ್ನೋ ಆತಂಕ ಇರಲ್ಲ. ಹೀಗಾಗಿ ಮೆಟ್ರೋ ರೈಲಿನಲ್ಲೇ ಜನ ಹೆಚ್ಚೆಚ್ಚಾಗಿ ಓಡಾಡ್ತಾರೆ. ಆದರೆ ಅದೇ ಮೆಟ್ರೋ ಹಳಿ ತಪ್ಪಿದ್ದು ಪ್ರಯಾಣಿಕರ ಆತಂಕಕ್ಕೆ ಕಾರಣವಾಗಿದೆ. ಡಿಪೋದಿಂದ ನಿಲ್ದಾಣಕ್ಕೆ ಬರುವಾಗಲೇ ರೈಲು ಹಳಿ ತಪ್ಪಿದ್ದು ಘೋರ ದುರಂತ ಸ್ವಲ್ಪದ್ರಲ್ಲೇ ತಪ್ಪಿದೆ. ಮೆಟ್ರೋ ಬೆಂಗಳೂರಿಗರನ್ನ ನಿತ್ಯ ಹೊತ್ತು ಸಾಗೋ ಸಾರಥಿ. ಆದರೆ ಇದೇ ಮೆಟ್ರೋದಲ್ಲಿ ದೊಡ್ಡ ಅವಘಡವೇ ನಡೆದು ಹೋಗಿದೆ. ಮೆಟ್ರೋ ನಿಲ್ದಾಣಕ್ಕೆ ಬರಬೇಕಿದ್ದ ರೈಲು ಹಳಿ ತಪ್ಪಿದ್ದು ಡ್ರೈವರ್ಲೆಸ್ ರೈಲುಗಳ ಬಗ್ಗೆ ದೊಡ್ಡ ಅನುಮಾನ ಶುರುವಾಗಿದೆ. ಡಿಪೋದಿಂದ ಬರುವಾಗಲೇ ಹಳಿ ತಪ್ಪಿದ ಮೆಟ್ರೋ ರೈಲು. ಯೆಲ್ಲೋ ಮಾರ್ಗದಲ್ಲಿನ ಡ್ರೈವರ್ಲೆಸ್ ರೈಲಿನಿಂದಲೇ ಅವಘಡ. ಬೆಂಗಳೂರಿನ ನಮ್ಮ ಮೆಟ್ರೋ ನಿತ್ಯ ಲಕ್ಷಾಂತರ ಜನರನ್ನ ದಡ ಸೇರಿಸುತ್ತೆ. ನಮ್ಮ ಮೆಟ್ರೋ ಜಾಲಕ್ಕೆ ಈಗ ಡ್ರೈವರ್ಲೆಸ್ ರೈಲುಗಳು ಕೂಡ ಎಂಟ್ರಿ ಕೊಟ್ಟಿವೆ. ಆರ್ವಿ ರೋಡ್ ಟು ಬೊಮ್ಮಸಂದ್ರ ಮಾರ್ಗದಲ್ಲಿ ಚಾಲಕರಹಿತ 7 ರೈಲುಗಳು ಕಾರ್ಯಾಚರಣೆ ಮಾಡ್ತಿವೆ. ಒಂದು ರೈಲಿನ ಟ್ರಯಲ್ ರನ್ ಕೂಡ ನಡೆಯುತ್ತಿದೆ. ಡ್ರೈವರ್ಲೆಸ್ ರೈಲ್ ಆದ್ರೂ ಕೂಡ ಸದ್ಯ ಲೋಕೋ ಪೈಲಟ್ ಇರ್ತಾರೆ. ಹೀಗಿರುವಾಗಲೇ ಕಳೆದ ತಿಂಗಳು ಅಂದ್ರೆ ಜನವರಿ 15ರಂದು ಹೆಬ್ಬಗೋಡೆ ಡಿಪೋದಲ್ಲಿ ಅವಘಡವೇ ನಡೆದು ಹೋಗಿದೆ. ಯೆಲ್ಲೋ ಮಾರ್ಗದಲ್ಲಿ ಪ್ರಯಾಣಿಕರನ್ನ ಹೊತ್ತು ಸಾಗ್ತಿದ್ದ 3ನೇ ರೈಲು ಜನವರಿ 14ರಂದು ಕೆಲಸ ಮುಗಿಸಿ ಹೆಬ್ಬಗೋಡಿಯ ಡಿಪೋ ಸೇರಿತ್ತು. ಮರುದಿನ ಅಂದ್ರೆ ಜನವರಿ 15ರ ಬೆಳಗ್ಗೆ ಎಂದಿನಂತೆ ಬೆಳಗಿನ ಜಾವ 5:30ಕ್ಕೆ ಬೊಮ್ಮಸಂದ್ರ ನಿಲ್ದಾಣಕ್ಕೆ ಬರ್ತಿತ್ತು. ಹೀಗೆ ಬರುವಾಗಲೇ ಡಿಪೋ ಬಳಿಯೇ ಹಳಿ ತಪ್ಪಿದೆ. ಇದರಿಂದ ರೈಲಿನ ಸ್ಪೇರ್ ಪಾರ್ಟ್ಸ್ ಛಿದ್ರವಾಗಿವೆ. ಎಲಿವೇಟೆಡ್ ಮಾರ್ಗದಲ್ಲಿ ಹಳಿ ತಪ್ಪಿದ್ರೆ ಘೋರ. ನಿತ್ಯ ಜನರನ್ನ ಹೊತ್ತು ಸಾಗ್ತಿದ್ದ ಇದೇ ರೈಲು ಒಂದು ವೇಳೆ ಪ್ರಯಾಣಿಕರನ್ನ ಹೊತ್ತು ಎತ್ತರಿಸಿದ ಮಾರ್ಗದಲ್ಲಿ ಸಾಗುವಾಗ ಹಳಿ ತಪ್ಪಿದ್ರೆ ಘೋರ ದುರಂತವೇ ನಡೆದು ಹೋಗ್ತಿತ್ತು. ಡ್ರೈವರ್ಲೆಸ್ ರೈಲು ಹಳಿ ತಪ್ಪಿರುವ ಸುದ್ದಿ ಕೇಳಿ ಪ್ರಯಾಣಿಕರು ಶಾಕ್ ಆಗಿದ್ದಾರೆ. ನಂಗೆ ತುಂಬ ಶಾಕ್ ಆಯಿತು ಸರ್. ಇದು ಅಕಸ್ಮಾತ್ ಏನಾದರೂ ಬ್ರಿಡ್ಜ್ ಒಳಗಡೆ ಆಗಿದ್ದಿದ್ರೆ ಫೈನ್, ಮೇನ್ ಲೈನಲ್ಲಿ ಬರಬೇಕಾದ್ರೆ ಏನಾದರೂ ಆಗ್ತಿದ್ರೆ ಕೆಳಗಡೆ ಬಿದ್ದಿದ್ದಿದ್ರೆ ಎಷ್ಟೋ ಪ್ರಾಣ ನಷ್ಟ ಆಗ್ತಿತ್ತು. ಎಷ್ಟೋ ವೆಹಿಕಲ್ಸ್ ಓಡಾಡಿರ್ತವೆ. ಅದು ಬೇರೆ ಹೈ ಟ್ರಾಫಿಕ್ ಏರಿಯಾ, ಸ್ಕೂಲ್ ವ್ಯಾನ್, ಆಫೀಸ್ ವ್ಯಾನ್ ಎಷ್ಟೋ ಓಡಾಡ್ತಿರ್ತದೆ. ಎಷ್ಟೋ ಜನರು ಮಕ್ಕಳನ್ನ ಕಳ್ಕೊಂಡು ಲೈಫ್ಸ್ನ ಕಳ್ಕೊಂಡು ತುಂಬ ಕಷ್ಟಪಡ್ತಿದ್ರು. ಡ್ರೈವರ್ ಏನು ಆಪ್ರೇಟ್ ಮಾಡೋಕ್ಕಾಗಲ್ಲ. ಸಿಸ್ಟಮ್ ಸರಿ ಇಲ್ಲ ಅಂದರೆ ಅದಕ್ಕೆ ಎಕ್ವಿಪ್ಮೆಂಟ್ ಪ್ರಾಬ್ಲಮ್ಮು. ಸಿಸ್ಟಮ್ ಸರಿ ಇಲ್ಲ ಅಂದರೆ ಡ್ರೈವರ್ ಏನು ಮಾಡ್ತಾನೆ, ಅದೇನೋ ಪ್ಲೇಸ್ ಏನು ಮಾಡ್ತಾರೆ, ಈಗೇನೋ ಒಂದು ಕಾನ್ಸ್ಟಿಟ್ಯೂಟ್ ಮಾಡ್ತಿರುತ್ತೆ ಕಮಿಟಿ. ತಲೆ ಇಲ್ಲ, ಬುದ್ಧಿ ಇಲ್ಲ. ಆಫೀಸರ್ಸ್ನ ಕಾನ್ಸ್ಟಿಟ್ಯೂಟ್ ಮಾಡಿ ಡೈರೆಕ್ಟ್ರು O&M, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ O&Mನ ಕಮಿಟಿಲಿ ಹಾಕ್ಕೊಂಡು ಅವ್ರ ಮೇಲೆ ಆಕ್ಷನ್ ತಗೋಬೇಕು. ತನಿಖೆಗೆ ಸತ್ಯ ಶೋಧನಾ ಸಮಿತಿ ರಚಿಸಿದ BMRCL. ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವ BMRCL 6 ಜನರ ಸತ್ಯ ಶೋಧನಾ ಸಮಿತಿ ರಚನೆ ಮಾಡಿದೆ. ತಮಗೆಲ್ಲ ಗೊತ್ತಿದೆ, ಇದು ನಮ್ಮ ಆಂತರಿಕವಾಗಿ ನಮ್ಮ ಡಿಪೋ ಒಳಗಡೆ ಆಗಿರುವಂಥ ಇದರಿಂದ ನಮಗೆ ಯಾವುದೇ ಥರ ಈ ಹಾನಿಗಳು ಕೂಡ ಇದರಿಂದ ಆಗಿಲ್ಲ. ಅದು ಯಾಕಂದರೆ ಡಿಪೋಗಳಲ್ಲಿ ನಮ್ಮ ಟ್ರೈನು ಓಡಾಡೋದೇ ಸುಮಾರು 5 ಕಿಲೋಮೀಟರ್ ಸ್ಪೀಡು. ಆ ಟೈಮಲ್ಲಿ ಆ ಥರದ್ದೆಲ್ಲ ಹೋಗ್ತಾರೆ. ಈ ಸಮಿತಿ ಆಲ್ರೆಡಿ ರಚನೆ ಮಾಡಿರೋದು. ಅವರು ಕೂಡ ಅದ್ರ ಬಗ್ಗೆ ಒಂದು ವರದಿನ ಸದ್ಯದಲ್ಲೇ ಸಲ್ಲಿಸ್ತಾರೆ. ಬೊಮ್ಮಸಂದ್ರ ಹೋಗಬೇಕಾಗಿದ್ದಂತಹ ಟ್ರೈನು ಇಂಥದ್ದೊಂದು ಘಟನೆ ನಡೆದಿರುವಂಥದ್ದು. ಅದೃಷ್ಟವಶಾತ್ ಯಾವುದೇ ಪ್ರಯಾಣಿಕರು ಕೂಡ ಇರಲಿಲ್ಲ. ಬೊಮ್ಮಸಂದ್ರದಿಂದ ಆರ್ವಿ ರೋಡ್ ಬರುವಂಥ ವೇಳೆ ಎಲಿವೇಟೆಡ್ ಕಾರಿಡಾರ್ ಮೇಲೆ ಇಂಥದ್ದೊಂದು ಘಟನೆ ಏನಾದ್ರು ನಡೆದಿದ್ರೆ ದೊಡ್ಡ ಮಟ್ಟದಲ್ಲಿ ಸಾವು ನೋವು ಕೂಡ ಸಂಭವಿಸ್ತಿತ್ತು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶರಣಯ್ಯ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು. ಸದ್ಯ ನಮ್ಮ ಮೆಟ್ರೋ ರೈಲಲ್ಲಿ ಮದ್ಯದ ಬಾಟಲ್ ಕೊಂಡೊಯ್ಯೋಕೆ ಅವಕಾಶ ಇಲ್ಲ. ಆದ್ರೀಗ ಕೆಲ ಷರತ್ತು ವಿಧಿಸಿ ಎಣ್ಣೆ ತಗೊಂಡು ಹೋಗೋಕೆ ಅವಕಾಶ ನೀಡೋ ಬಗ್ಗೆ ಚರ್ಚೆ ನಡೀತಿದೆ. ಸೀಲ್ ಆಗಿರೋ ಬಾಟಲ್ ತೆಗೆದುಕೊಂಡು ಹೋಗಬಹುದು. ಬಾಟಲ್ನ ಮುಚ್ಚಳ ಓಪನ್ ಆಗಿದ್ರೆ ಎಣ್ಣೆ ಸಾಗಾಟ ಮಾಡುವಂತಿಲ್ಲ. ಸದ್ಯ ಇನ್ನೂ ಕಾಮಗಾರಿ ಹಂತದಲ್ಲಿರುವ ಕೆಂಪೇಗೌಡ ಏರ್ಪೋರ್ಟ್ನ ಮೆಟ್ರೋ ನೀಲಿ ಮಾರ್ಗದಲ್ಲಿ ಮಾತ್ರ ಇದಕ್ಕೆ ಅವಕಾಶ ನೀಡುವ ಸಾಧ್ಯತೆ ಇದೆ. ಡೆಲ್ಲಿ ಮೆಟ್ರೋಲು ಕೂಡ 23ರಿಂದ ಅದನ್ನು ಕೂಡ ಎಲ್ಲ
ಮೆಟ್ರೋ ಮಾರ್ಗಗಳಿಗೆ ಅದನ್ನು ಕೂಡ ಅವರು ಮದ್ಯವನ್ನು 2 ಸೀಲ್ಡ್ ಬಾಟಲ್ ತೊಗೊಂಡು ಹೋಗೋಕ್ಕೆ ಅವರು ಕೂಡ ಅನುಮತಿ ಕೊಟ್ಟಿದ್ದಾರೆ. ಇವಾಗ ನಮ್ಮಲ್ಲೂ ಕೂಡ ನಮ್ಮ ಈ ಯೋಜನೆಯಲ್ಲಿ ನಾವು ಕೂಡ ಇವಾಗ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಒಂದು ಕನೆಕ್ಷನ್ ಕೂಡ ನಮ್ಮದು ಮಾಡ್ತಾಯಿದ್ದೀವಿ. ಇದರ ಬಗ್ಗೆ ಒಂದು